ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. IBPS PO ಪ್ರಿಲಿಮ್ಸ್ ಎಕ್ಸಾಮ್ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆ ಎಕ್ಸಾಮಿಗೆ ಯಾವ ಥರ ಅಟೆಂಪ್ಟಿಂಗ್ ಸ್ಟ್ರಾಟಜಿ ಮಾಡಬೇಕು, ನಾನು ಯಾವ ಥರ ಅಟೆಂಪ್ಟ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಯಾವುದೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಲಾಸ್ಟ್ ಇಯರ್ದು ಒಂದು ಶಿಫ್ಟಿಂದು ಯಾವುದೆಲ್ಲ ರೀಸನಿಂಗ್, ಕ್ವಾಂಟ್ ಮತ್ತು ಇಂಗ್ಲೀಷ್ ಯಾವ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂತ, ಅಂದರೆ ಯಾವ ಒಂದು ಚಾಪ್ಟರಿಂದ ಎಷ್ಟು ಕ್ವಶನ್ ಕೊಟ್ಟಿದ್ದಾರೆ, ಯಾವ ಥರ ಟೈಪ್ ಕ್ವಶನ್ ಕೊಟ್ಟಿದ್ದಾರೆ ಅಂತ ಒಂದು ಐಡಿಯಾಕ್ಕೆ ಹಾಕ್ಕೊಂಡಿದ್ದೀನಿ. ಅದೇ ಥರ ಕೊಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಬಟ್ ಪಾಸಿಬಿಲಿಟಿ ಇರುತ್ತೆ. ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ರಿಗೂ ಗೊತ್ತಿದೆ, ಈ ಸತಿ IBPS PO ಪ್ರಿಲಿಮ್ಸಲ್ಲಿ ಮಾರ್ಕ್ಸ್ ಚೇಂಜ್ ಆಗಿದೆ. ಅಂದರೆ ರೀಸನಿಂಗ್ ಎಬಿಲಿಟಿಯಲ್ಲಿ 35 ಕ್ವಶನ್ಗೆ 35 ಮಾರ್ಕ್ಸ್ ಇತ್ತು, ಬಟ್ ಈಗ 40 ಮಾರ್ಕ್ಸ್ ಮಾಡಿದ್ದಾರೆ. ಅಂದರೆ ಒಂದು ಕ್ವಶನಿಗೆ ಅಪ್ರಾಕ್ಸಿಮೇಟ್ಲಿ 1.14 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಕ್ವಾಂಟಲ್ಲಿ 35 ಕ್ವಶನ್ ಇರುತ್ತೆ ಆ್ಯಂಡ್ 30 ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನಿಗೆ ಅಪ್ರಾಕ್ಸಿಮೇಟ್ಲಿ 0.857 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಇಂಗ್ಲೀಷ್ ಸೇಮ್. ಅಂದರೆ ಇಲ್ಲಿ ರೀಸನಿಂಗು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಸೊ ನೀವು ರೀಸನಿಂಗನ್ನು ಅಟೆಂಪ್ಟ್ ಮಾಡಬೇಕಾದ್ರೆ ತುಂಬ ನಿಧಾನಕ್ಕೆ ಯೋಚನೆ ಮಾಡಿ ಅಟೆಂಪ್ಟ್ ಮಾಡಿ. ಈಗಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡು ಹೋಗಿ, ಆಮೇಲೆ ಅಲ್ಲಿ ಹೋಗಿ ಯಾವುದೋ ಒಂದು ಪಝಲ್ ಅಟೆಂಪ್ಟ್ ಮಾಡೋದು ಆ್ಯಂಡ್ ಆ ಪಝಲಲ್ಲಿ ಸ್ಟಕ್ ಆಗೋದಾದರೆ ಇಡೀ ಹೋಲ್ ರೀಸನಿಂಗ್ ಎಬಿಲಿಟಿನೇ ಹೋಗುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದರಲ್ಲೇ ಇರೋದು. ಸೊ ನಾನು ಫಸ್ಟು ರೀಸನಿಂಗನ್ನು ಹೇಗೆ ಅಟೆಂಪ್ಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಇದು ಕನ್ವೀನಿಯೆಂಟ್ ಅಂತ ಅನಿಸಿದ್ರೆ ಇದನ್ನು ಸ್ಟ್ರಾಟಜಿನ ಫಾಲೋ ಮಾಡಿ. ಆ್ಯಂಡ್ ಸಡನ್ನಾಗಿ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ನೀವೇನಾದರೂ ಆಲ್ರೆಡಿ ಅಂದ್ಕೊಂಡಿದ್ರೆ. ಬಟ್ ನಾನು ಲಾಸ್ಟ್ ಇಯರ್ ಮಿಸ್ಟೇಕ್ಸ್ ಏನೆಲ್ಲ ಮಾಡಿದ್ದೀನಿ ಅದನ್ನು ಯಾವ್ದು ಮಾಡಬಾರ್ದು ಅಂತ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಅದು ಅಪ್ಲೈ ಮಾಡಬೇಕು ಅಂತ ಅನಿಸಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಕಮಿಂಗ್ ಟು ರೀಸನಿಂಗ್, ಇದು 2024 ಪ್ರೀವಿಯಸ್ ಇಯರ್ದು ಒಂದು ಶಿಫ್ಟಿಂದು ಬಂದಿರುವಂತಹ ಕ್ವಶನ್ಸ್ ಯಾವುದರಿಂದ ಎಷ್ಟು ಮಾರ್ಕ್ಸಿಗೆ ಬಂದಿದೆ ಅಂತ ನಾನು ಜಸ್ಟ್ ಒಂದು ಐಡಿಯಾ ಸಿಗಲಿ ಅಂತ ಹಾಕಿದ್ದೀನಿ. ರೀಸನಿಂಗಲ್ಲಿ ಏಸ್ ಪಝಲ್ 5 ಮಾರ್ಕ್ಸಿಗೆ ಬಂದಿತ್ತು, ಬಾಕ್ಸ್ ಪಝಲ್ 5 ಮಾರ್ಕ್ಸು, ಲೀನಿಯರ್ ಸೆಟ್ಟಿಂಗಿಗೆ 5, ಸರ್ಕ್ಯುಲರ್ ಸೆಟ್ಟಿಂಗಿಗೆ 5, ಕಂಪ್ಯಾರಿಷನ್ 3 ಆ್ಯಂಡ್ ಬ್ಲಡ್ ರಿಲೇಷನ್ 3, ಚೈನೀಸ್ ಕೋಡಿಂಗ್ 3 ಆ್ಯಂಡ್ ಆರ್ಡರ್ ನೋಟ್ 1 ಆ್ಯಂಡ್ ಮೀನಿಂಗ್ಫುಲ್ ವರ್ಡ್ 1, ಪೇರ್ ಫಾರ್ಮೇಷನ್ 1 ಆ್ಯಂಡ್ ವರ್ಡ್ ಬೇಸ್ಡ್ ಕ್ವಶನ್ನು 1. ಸೊ ಇದು ಇಷ್ಟು ರೀಸನಿಂಗಲ್ಲಿ ಬಂದಂತಹ ಒಂದು ಕ್ವಶನ್ ಟೈಪ್. ಬಟ್ ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಒಂದು ಶಿಫ್ಟಿಂದ ಇನ್ನೊಂದು ಶಿಫ್ಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಮ್ಯಾಕ್ಸಿಮಮ್ ಚೇಂಜ್ ಆಗೋದು ಇಲ್ಲಿ ಅಂದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಕಂಪ್ಯಾರಿಷನ್ ಕೊಟ್ಟಿದ್ದಾರಲ್ವ, ಇದ್ರ ಬದಲು ಡೈರೆಕ್ಷನ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಬ್ಲಡ್ ರಿಲೇಷನ್ ಬದಲು ಸಿಲೋಜಿಸಮ್ ಕೊಡ್ಬೋದು ಆರ್ ಡೈರೆಕ್ಷನ್ ಕೊಡ್ಬೋದು. ಆ್ಯಂಡ್ ಚೈನೀಸ್ ಕೋಡಿಂಗ್ ಬದಲು ಸಿಲೋಜಿಸಮ್, ಡೈರೆಕ್ಷನ್, ಕಂಪ್ಯಾರಿಷನ್ ಯಾವುದಾದ್ರು ಕೊಡ್ಬೋದು. ಸೊ ಇದರಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಈ ಪಝಲ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಇದೇ ಟೈಪ್ ಪಝಲ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದ್ರ ಬದಲು ಏಸ್ ಪಝಲ್ ಬದಲು ಇಲ್ಲಿ ಫ್ಲ್ಯಾಟ್ ಪಝಲ್ ಬರ್ಬೋದು. ಸೊ ಈ ಥರ ಆಗ್ತಾ ಹೋಗುತ್ತೆ. ಬಟ್ ನೀವು ರೀಸನಿಂಗನ್ನು ಫಸ್ಟು ರೀಸನಿಂಗ್ ಸೆಕ್ಷನ್ ಓಪನ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಪಝಲನ್ನು ಅಟೆಂಪ್ಟ್ ಮಾಡೋಕ್ಕೆ ಹೋಗಬಾರ್ದು. ಇಫ್ ಆ ಪಝಲ್ ಏನಾದ್ರು ಸ್ಟಕ್ ಆಯಿತು ಅಂತಂದರೆ ಹೋಲ್ ಪೇಪರ್ ಹಾಳಾಗೋಗುತ್ತೆ. ಸೊ ಯಾವತ್ತೂ ಪಝಲನ್ನು ಅಟೆಂಪ್ಟ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟು ನಾವು ಯಾವುದನ್ನು ಅಟ್ಯಾಕ್ ಮಾಡಬೇಕಂತಂದರೆ, ಈ ಇನ್ಇಕ್ವಾಲಿಟಿ ಯಾವುದಿರುತ್ತೆ ಅದು ಕೊಟ್ಟಿದ್ರೆ ಫಸ್ಟ್ ಚೆಕ್ ಮಾಡಬೇಕು. ನಾವು ಒಂದು 2 ಸೆಕೆಂಡ್ಸ್ ನಾವು ಜಸ್ಟು 1 ಮಿನಿಟ್ಸ್ ಫುಲ್ ನಾವು ಯಾವುದೆಲ್ಲ ಅಟೆಂಪ್ಟ್ ಮಾಡಬೇಕು ಅಂತ ಚೆಕ್ ಮಾಡಿಕೊಂಡು ಅದನ್ನು ಮಾಡ್ತಾ ಹೋಗಬೇಕು. ಆ್ಯಂಡ್ ಯಾವುದೆಲ್ಲ ಈಸಿ ಇದೆ ಅಂತ ಅನ್ಸುತ್ತೆ ಅದು ರಿವ್ಯೂ ಹಾಕ್ಕೊಳ್ತಾ ಹೋಗಿ. ಸೊ ಒಂದಾದಮೇಲೆ ಆ ರಿವ್ಯೂವನ್ನು ಸಾಲ್ವ್ ಮಾಡ್ತಾ ಹೋದರೆ ಆಯಿತು. ಅಲ್ಲಿ ಮಾರ್ಕ್ ಫಾರ್ ರಿವ್ಯೂ ಅಂತ ಕೊಟ್ಟಿರ್ತಾರಲ್ವ, ಸೊ ಅದನ್ನು ಹಾಕ್ಕೊಳ್ತಾ ಹೋಗಿ ಈಸಿ ಆಗುತ್ತೆ. ಫಸ್ಟ್ ರೀಸನಿಂಗ್ ಸೆಕ್ಷನ್ ಓಪನ್ ಆದ ತಕ್ಷಣ ನೀವು ಫಸ್ಟ್ ಚೆಕ್ ಮಾಡಬೇಕಾಗಿರೋದು ಬ್ಲಡ್ ರಿಲೇಷನ್ ಅಲ್ಲ, ಚೈನೀಸ್ ಕೋಡಿಂಗ್ ಇದೆಯಾ ಅಂತ, ಅಥವಾ ಇನ್ಇಕ್ವಾಲಿಟಿ, ಸಿಲಾಜಿಸಮ್, ಆಮೇಲೆ ಡೈರೆಕ್ಷನ್ ಪ್ರಾಬ್ಲಮ್ಮು, ಕಂಪ್ಯಾರಿಷನ್ ಪ್ರಾಬ್ಲಮ್ಮು. ಸೊ ಇದಿಷ್ಟನ್ನು ಫಸ್ಟು ಚೆಕ್ ಮಾಡಬೇಕು ಆ್ಯಂಡ್ ಆ ಪಾರ್ಟನ್ನು ಮಾತ್ರ ಸಾಲ್ವ್ ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕಂಪ್ಯಾರಿಷನ್, ಬ್ಲಡ್ ರಿಲೇಷನ್, ಚೈನೀಸ್ ಕೋಡಿಂಗ್, ಸೊ ಇವಿಷ್ಟು ಈಸಿ ಲೆವೆಲಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಕಂಪ್ಯಾರಿಷನ್ 3 ಫಸ್ಟ್ ಮಾಡಿಬಿಡ್ಬೇಕು ಆ್ಯಂಡ್ ಚೈನೀಸ್ ಕೋಡಿಂಗ್ 3. ಇಲ್ಲಿ ಇದ್ರ ಬದಲು ಏನಾದ್ರು ಡೈರೆಕ್ಷನ್ನು, ಸಿಲಾಜಿಸಮ್, ಇನ್ಇಕ್ವಾಲಿಟಿ ಕೊಟ್ಟಿದ್ರೆ ಆ ಮೂರನ್ನು ಫಸ್ಟ್ ಸಾಲ್ವ್ ಮಾಡ್ಕೊಂಬಿಡಬೇಕು. ಸೊ ಅವಾಗ 6, 9, 3 ಇದೆ ಯೂಶ್ವಲಿ ಕೊಡೋದು. ಸೊ 9 ಕ್ವಶನ್ಸ್ ಅಲ್ಲಿ ಸಾಲ್ವ್ ಆಗುತ್ತೆ. ನಾನು ಬ್ಲಡ್ ರಿಲೇಷನ್ನೇ ಹೇಳ್ತೀನಿ, ಫಸ್ಟಿಗೆ ಸಾಲ್ವ್ ಮಾಡೋಕ್ಕೆ ಹೋಗ್ಬಿಡಿ. ನೀವು ಎಷ್ಟೇ ಬ್ಲಡ್ ರಿಲೇಷನಲ್ಲಿ ಬೆಟರ್ ಇದ್ದರೂ ಕೂಡ ಫಸ್ಟ್ ಬ್ಲಡ್ ರಿಲೇಷನನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಬ್ಲಡ್ ರಿಲೇಷನ್ ಏನಾದ್ರು ಒಂದು ಟ್ರಿಕ್ಕಿ ಕೊಟ್ಟಿರ್ತಾರೆ. ಅಂದರೆ ಸೆಂಟೆನ್ಸ್ ಕಮ್ಮಿ ಇರುತ್ತೆ, ಬಟ್ ಟ್ರಿಕ್ಕಿ ಕ್ವಶನ್ಸ್ ಇರುತ್ತೆ. ಅದು ನಿಮ್ಮ ಹೋಲ್ ಪೇಪರನ್ನು ಹಾಳು ಮಾಡೋವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಬ್ಲಡ್ ರಿಲೇಷನ್ ನಂದು ಏನಂತಂದರೆ, ಇನ್ನೇನು ಲಾಸ್ಟ್ 2 ಮಿನಿಟ್ಸ್ 3 ಮಿನಿಟ್ಸ್ ಇರುತ್ತೆ, ಆವಾಗ ಬ್ಲಡ್ ರಿಲೇಷನ್ ಅಟೆಂಪ್ಟ್ ಮಾಡಿ. ಅಂದರೆ ಇನ್ಯಾವುದು ಪಝಲ್ ಅಟೆಂಪ್ಟ್ ಮಾಡೋಕ್ಕಾಗಲ್ಲ ಅನ್ನುವಾಗ ಈ ಬ್ಲಡ್ ರಿಲೇಷನ್ನ ಸಾಲ್ವ್ ಮಾಡಿ.
ತುಂಬ ನೀವು ಪ್ರೋ ಇದ್ದೀರಾ ಬ್ಲಡ್ ರಿಲೇಷನಲ್ಲಿ ಅಂದರೆ ಓಕೆ ಸಾಲ್ವ್ ಮಾಡಿ. ಅಂದರೆ ಎಲ್ಲ ಸತಿ ಈಸಿ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬ್ಲಡ್ ರಿಲೇಷನ್ಗೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಹೀಗೆ. ಓಕೆ, ರೀಸನಿಂಗಲ್ಲಿ ಫಸ್ಟ್ ಇದನ್ನು ಸಾಲ್ವ್ ಮಾಡ್ಕೊತೀರಾ. ಆಮೇಲೆ ನೀವು ರಿವ್ಯೂವಲ್ಲಿ ಏನಾಗಬೇಕು ಅಂದರೆ ನೀವು ಯಾವ ಪಜಲಲ್ಲಿ ಓಕೆ ಇದ್ದೀರಾ. ಫಾರ್ ಎಕ್ಸಾಂಪಲ್ ಕೆಲವರು ಲೀನಿಯರ್ ಸೆಟ್ಟಿಂಗಲ್ಲಿ ಬೇಗ ಸಾಲ್ವ್ ಮಾಡ್ತಾರೆ, ಇನ್ನು ಕೆಲವರು ಬಾಕ್ಸ್ ಪಜಲಲ್ಲಿ ಬೇಗ ಸಾಲ್ವ್ ಮಾಡ್ತಾರೆ, ಸರ್ಕ್ಯುಲರ್ ಸೆಟ್ಟಿಂಗ್ ತುಂಬ ಕ್ವಶನ್ ಸಾಲ್ವ್ ಮಾಡಿರ್ತಾರೆ, ಅವ್ರಿಗೆ ಈಸಿ ಆಗುತ್ತೆ. ಸೊ ಆ ಥರ ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಪಜಲನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗಿ. ಸೊ ಈ IBPS POದಲ್ಲಿ RRB ಕ್ಲರ್ಕು IBPS ಕ್ಲರ್ಕ್ ಥರ ಸ್ಪೀಡ್ ಮ್ಯಾಟರ್ ಆಗೋಲ್ಲ ಜಾಸ್ತಿ. ಇಲ್ಲೇನಂತಂದರೆ ನಿಮಗೆ ಅಕ್ಯುರೇಸಿ ಮ್ಯಾಟರ್ ಆಗುತ್ತೆ. ಸೊ ನೀವು ಹರಿಬರಿ ಮಾಡಿಕೊಂಡು ಏನೋ ಸ್ಪೀಡಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಪ್ಯಾನಿಕ್ ಹಾಕ್ಕೊಂಡು, ಸೊ ಪ್ಯಾನಿಕ್ ಆದರೆ ಪಝಲ್ ಅಂತೂ ಸಾಲ್ವ್ ಆಗೋದೇ ಇಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇರೋದು. ನಾನು ಫಸ್ಟ್ ಫುಲ್ ಪ್ಯಾನಿಕ್ ಆಗ್ತಿದೆ ಆ್ಯಂಡ್ ಪ್ಯಾನಿಕ್ ಆದರೆ ಪಝಲ್ ಸಾಲ್ವ್ ಆಗೋಲ್ಲ. ಸೊ ಕೂಲಾಗಿ ಯೋಚನೆ ಮಾಡಿಕೊಂಡು ಯಾವುದೆಲ್ಲ ಪ್ಲ್ಯಾನಿಂಗಲ್ಲಿ ನೀವು ರೀಸನಿಂಗನ್ನು ಅಟೆಂಪ್ಟ್ ಮಾಡಲೇಬೇಕು. ಇಲ್ಲಾಂದರೆ ರೀಸನಿಂಗಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ಆಗಿಬಿಡುತ್ತೆ. ಸೊ ನೀವೊಂದು ಸೆಟ್ ಮಾಡ್ಕೊಂಡು ಹೋಗಿ. ನಾನು ಈಗ ಹೇಳ್ತಾ ಅಲ್ವಾ, ಈಸಿ ಇರೋದನ್ನು ಫಸ್ಟ್ ಅಟೆಂಪ್ಟ್ ಮಾಡಿ, ಆಮೇಲೆ ಪಝಲು ಕೂಡ ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೆ ಅದನ್ನು ಫಸ್ಟ್ ಸಾಲ್ವ್ ಮಾಡ್ತಾ ಹೋಗಿ. ಫ್ಲ್ಯಾಟ್ ಆ ಥರ ಎಲ್ಲ ಇದ್ದರೆ ಲಾಸ್ಟಿಂಗ್ ಮಾಡಿ, ನನ್ನ ಒಪಿನಿಯನ್ ಪ್ರಕಾರ ಲಾಸ್ಟಿಂಗ್ ಮಾಡ್ತಾ ಹೋಗಿ. ಸೊ ಇದು ರೀಸನಿಂಗ್ ಅಟೆಂಪ್ಟಿಂಗ್ ಸ್ಟ್ರಾಟಜಿ. ನೆಕ್ಸ್ಟ್ ಬಂದು ಕ್ವಾಂಟ್. ಇಲ್ಲಿ ಏನಂತಂದರೆ ಕಟ್ ಆಫ್ ಏನಂದರೆ ಈ ಪ್ರೀವಿಯಸ್ 3 ಇಯರ್ಸಿಗೆ ಕಂಪೇರ್ ಮಾಡಿದರೆ ಇಲ್ಲಿ 48.5, 49.5, 54.5 ಅಂತ ಇದೆ ಅಲ್ವಾ. ಸೊ ಮ್ಯಾಕ್ಸಿಮಮ್ ಅಂದರೆ 55 ಅಂತ ಇಟ್ಕೊಳ್ಳೋಣ. ನಾವು ಹೇಳೋಕ್ಕಾಗಲ್ಲ, ಈಗಲೇ ಎಕ್ಸ್ಪೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ, ಬಟ್ ಮ್ಯಾಕ್ಸಿಮಮ್ 55 ಅಂತ ಇಟ್ಕೊಳ್ಳೋಣ. ಸೊ ನೀವು ತುಂಬ ಕ್ವಶನ್ ಅಟೆಂಪ್ಟ್ ಮಾಡಬೇಕಂತ ಏನಿಲ್ಲ. ಸೊ ನೀವು ಅಕ್ಯುರೇಸಿನ ಮೇಂಟೈನ್ ಮಾಡಿ. ಒಂದು 60 ಅಟೆಂಪ್ಟ್ ಮಾಡಿದ್ರು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ವಿತ್ ಅಕ್ಯುರೇಸಿ. ಸೊ ಹರಿಬರಿ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ವಾಂಟಲ್ಲಿ ಒಂದು ಅಪ್ರಾಕ್ಸಿಮೇಷನ್ ಅಥವಾ ಸಿಂಪ್ಲಿಫಿಕೇಷನ್ 5 ಕೊಟ್ಟಿರ್ತಾರೆ, ಇನ್ನೊಂದು ರಾಂಗ್ ನಂಬರ್ ಅಥವಾ ಕ್ವಾಡ್ರಾಟಿಕ್ ಕೊಟ್ಟಿರ್ತಾರೆ. ಸೊ ಇಲ್ಲೇ 11 ಕ್ವಶನ್ಸ್, 11 ಅಥವಾ 10 ಇದರಲ್ಲಂತೂ ಪಕ್ಕ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಶಿಫ್ಟಲ್ಲೂ ಈ ಟೈಪ್ ಆಫ್ ಕ್ವಶನ್ಸ್ ಒಂದು 10 ಮಾರ್ಕ್ಸ್ ಅಂತ ಇದ್ದೇ ಇರುತ್ತೆ. ಇಂಟರ್ಚೇಂಜ್ ಮಾಡ್ಬೋದು ಅಷ್ಟೇ. ಇಲ್ಲಿ ಕ್ವಾಡ್ರಾಟಿಕ್ ಬದಲು ರಾಂಗ್ ಕೊಡ್ಬೋದು, ರಾಂಗ್ ನಂಬರ್ ಸೀರೀಸ್ ಬದಲು ಮಿಸ್ಸಿಂಗ್ ನಂಬರ್ ಸೀರೀಸ್ ಕೊಡ್ಬೋದು, ಇಲ್ಲ ಅಪ್ರಾಕ್ಸಿಮೇಷನ್ ಬದಲು ಸಿಂಪ್ಲಿಫಿಕೇಷನ್ ಕೊಡ್ಬೋದು. ಇದಷ್ಟೇ ಪಾಸಿಬಿಲಿಟಿ ಇರೋ ಚೇಂಜ್ ಆಗೋಕ್ಕೆ. ಆಮೇಲೆ ಫಸ್ಟು ಇವೆರಡು ಸಾಲ್ವ್ ಮಾಡಿ. ಎಲ್ಲಿ ಅಂದರೆ ಮಿಸ್ ಆಗಿದ್ರೆ ಮಧ್ಯದಲ್ಲಿದ್ದರೆ ಹುಡುಕಿ ಇವೆರಡನ್ನ ಸಾಲ್ವ್ ಮಾಡಿ. ಅದಾದಮೇಲೆ ಈ 3 DI ಕೊಟ್ಟಿರ್ತಾರೆ, 3 DI ಕೊಟ್ಟಿರ್ತಾರೆ, ಇಲ್ಲ 2 DI 1 ಕೇಸ್ಲೆಟ್ ಕೊಟ್ಟಿರ್ತಾರೆ. ಸೊ ನೀವು ಅದು 3 ನೋಡಬೇಕು ಫಸ್ಟು. ಆಮೇಲೆ ಅದರಲ್ಲಿ ಯಾವುದು ಈಸಿ ಇದೆ ಅದನ್ನು ಫಸ್ಟ್ ಅಟ್ಯಾಕ್ ಮಾಡಿ. ಈಸಿ ಇರೋದು ಸಾಲ್ವ್ ಮಾಡಾದಮೇಲೆ ನೀವು ಟೈಮ್ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ 2 to 3 ಮಿನಿಟ್ಸ್ ಇದ್ದರೆ ಇನ್ನೊಂದು DI ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಈಸಿ ಇದ್ದರೆ ಸಾಲ್ವ್ ಮಾಡಿ. ಇಲ್ಲ ಅಂತಂದರೆ ನೀವೇನಾದ್ರು ಅರ್ಥಮೆಟಿಕಲಿ ಒಂದು 3 ಕ್ವಶನ್, ಅಂದರೆ ಫಾರ್ ಎಕ್ಸಾಂಪಲ್ ಟೈಮ್ ಆ್ಯಂಡ್ ವರ್ಕ್, ಏಜ್ ಆ್ಯಂಡ್ ಎವರೇಜ್, ಅದರಲ್ಲಿ ಏನಾದ್ರು ನಿಮಗೆ ತುಂಬ ಕ್ವಶನ್ ಸಾಲ್ವ್ ಮಾಡಿ ಓಕೆ ಅನಿಸಿದ್ರೆ ಅರ್ಥಮೆಟಿಕ್ ಸಾಲ್ವ್ ಮಾಡಿ, ಇಲ್ಲ ಅಂತಂದರೆ DI ಸಾಲ್ವ್ ಮಾಡಿ. ಓಕೆ, ಇದು ಕ್ವಾಂಟಲ್ಲಿ ಆರಾಮಾಗಿ 15 to 16 ಮಾರ್ಕ್ಸು ತೆಗಿಬೋದು. ಈ ಥರ ನೀವು ಮಾಡ್ತಂದರೆ ಒಂದು ಅಪ್ರಾಕ್ಸಿಮೇಷನ್ ರಾಂಗ್ ನಂಬರ್ ಒಂದು DI ಸಾಲ್ವ್ ಮಾಡಿದರೆ 15 ಅಂತೂ ಆರಾಮಾಗಿ ತೆಗಿಬೋದು. ನನಗನ್ಸೋ ಪ್ರಕಾರ ಈ ಕ್ವಾಂಟಿಗೆ ಕಮ್ಮಿ ಮಾರ್ಕ್ಸ್ ಇರೋದ್ರಿಂದ ಕ್ವಾಂಟ್ ಅಷ್ಟು ಟಫ್ ಇರಲ್ಲ. ನೋಡೋಣ ಏನಂತ. ಇಂಗ್ಲೀಷು ಫಸ್ಟು ರೀಡಿಂಗ್ ಕಾಂಪ್ರಿಹೆನ್ಷನ್ ಎಲ್ಲ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಎರರು, ಫಿಲ್ಲರ್ಸು, ವರ್ಡ್ ಯೂಸೇಜು, ಆಮೇಲೆ ಮಿಸ್ಪೆಲ್ಟು, ಆಮೇಲೆ ಪ್ಯಾರಾಜಂಬಲು, ಆಮೇಲೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಈ ಥರ ಅಟೆಂಪ್ಟ್ ಮಾಡ್ತಾ ಹೋಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ಒಂದು ಅಟೆಂಪ್ಟಿಂಗ್ ಸ್ಟ್ರಾಟಜಿ ನಿಮಗೆ ಯೂಸ್ ಆಗ್ತಿದೆ ಅಂತಂದರೆ ಇದೇ ಥರ ಫಾಲೋ ಮಾಡಿ. ಲೈಕ್ ಸುಮ್ಮನೆ ಹರಿಬರಿ ಪ್ಯಾನಿಕಲ್ಲಿ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲೂ ರೀಸನಿಂಗ್ ನಿಮಗೆ ಈ ಥರ ಏನಾದ್ರು ಪ್ಯಾನಿಕ್ ಆಗಿ ಲೈಕ್ ಸಾಲ್ವ್ ಆಗ್ತಿಲ್ಲ ಅಂತ ಅಂದ ತಕ್ಷಣ, ಯಾವುದಾದ್ರು ಪಝಲ್ ಸಾಲ್ವ್ ಆಗ್ತಿಲ್ಲ ಅಂತ ಅಲ್ಲೇ ಸ್ಕಿಪ್ ಮಾಡಿ. ಪುನಃ ಅದಕ್ಕೆ 1 minute 2 minutes ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾಳೆ ಯಾರೆಲ್ಲ ಬರೀತಿದ್ದೀರಾ, ನಾಳೆ ನಾಡಿದ್ದು, ಸೊ ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.